ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಪಾರ ಏಕಾದಶಿ 2026ರ ಪೂಜೆಯ ವಿಧಾನ, ಉಪವಾಸ ಮಾಡುವಂತಹ ಸರಿಯಾದ ವಿಧಾನವನ್ನು ಹೇಳ್ತಾ ಇದ್ದೀನಿ. ಹಾಗೆ ಪಿತೃಗಳಿಗೆ ಮೋಕ್ಷ ನೀಡುವ ವೈಶಾಖ ಮಾಸದ ಮಹಾ ಏಕಾದಶಿ ಇದಾಗಿದೆ. ಸಂಪೂರ್ಣ ಮಹಿಮೆ ಮತ್ತು ವೃತದ ಕಥೆಯನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವವಿದೆ. ಆದರೆ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಪರ ಏಕಾದಶಿ ಅತ್ಯಂತ ಶಕ್ತಿಶಾಲಿ ಮತ್ತು ಪುಣ್ಯಕರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ವರ್ಷ ಅಪರ ಏಕಾದಶಿಯನ್ನು 2026ರ ಮೇ 13 ಬುಧವಾರ ಅತ್ಯಂತ ವಿಶೇಷ ಯೋಗದಲ್ಲಿ ಆಚರಣೆ ಮಾಡಲಾಗುತ್ತದೆ. ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ಜೀವನದ ಅನೇಕ ಕಷ್ಟಗಳು ದೂರವಾಗಿ ಪಾಪಗಳ ನಿವಾರಣೆ ಆಗಿ ಪೂರ್ವಜರಿಗೆ ಮೋಕ್ಷ ದೊರೆಯುತ್ತದೆ. ಏಕಾದಶಿ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಅಂತ್ಯ ಆಗುತ್ತದೆ ಅಂತ ನೋಡೋದಾದರೆ, ಏಕಾದಶಿ ತಿಥಿಯು ಮೇ 12, 2026 ಮಧ್ಯಾಹ್ನ 2:52ಕ್ಕೆ ಆರಂಭವಾಗಿ ಮೇ 13, 2026ಕ್ಕೆ ಮಧ್ಯಾಹ್ನ 1:29ಕ್ಕೆ ಮುಕ್ತಾಯವಾಗುತ್ತದೆ. ಅದು ಕೃಷ್ಣ ಪಕ್ಷದಲ್ಲಿ ಬಂದಿದೆ. ಪಾರಣ ಸಮಯ ಅಂದರೆ ಉಪವಾಸ ಮುರಿಯುವಂಥ ಸಮಯ 14 ಮೇ 2026 ಬೆಳಿಗ್ಗೆ ಆಗಿರುತ್ತದೆ. ಈ ಏಕಾದಶಿಯ ಮಹಿಮೆ ಬ್ರಹ್ಮಾಂಡ ಪುರಾಣದಲ್ಲಿಯೇ ಉಲ್ಲೇಖವಾಗಿದೆ. ಈ ದಿನ ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜಿಸುವುದರಿಂದ ಅಪಾರ ಪುಣ್ಯ ದೊರೆಯುತ್ತದೆ. ತ್ರಿವಿಕ್ರಮ ರೂಪ ಎಂದರೆ ವಾಮನ ಅವತಾರದಲ್ಲಿ 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಆವರಿಸಿದ ಮಹಾವಿಷ್ಣುವಿನ ದಿವ್ಯ ರೂಪವಾಗಿದೆ. ಆದ್ದರಿಂದ ಈ ದಿನ ವಿಷ್ಣುವಿನ ವಾಮನ ಹಾಗೂ ತ್ರಿವಿಕ್ರಮ ರೂಪಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇನ್ನು ಮಹಾರಾಷ್ಟ್ರದಲ್ಲಿ ಈ ಏಕಾದಶಿಯನ್ನು ವೈಶಾಖವಾಡಿ ಏಕಾದಶಿ ಅಂತ ಕರೆಯುತ್ತಾರೆ. ಆಚರಣೆಯೂ ಮಾಡುತ್ತಾರೆ. ಅಲ್ಲಿ ಭಕ್ತರು ವಾಮನ ರೂಪವನ್ನು ಪೂಜಿಸಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ತುಳಸಿ ಅರ್ಚನೆ ಮಾಡುತ್ತಾರೆ. ಈ ಪೂಜೆಯಿಂದ ಧನ ಸಂಪತ್ತು, ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕುಟುಂಬದ ಏಳಿಗೆ ದೊರೆಯುತ್ತದೆ. ಉತ್ತರ ಪ್ರದೇಶದಲ್ಲಿ ಇದನ್ನು ಭದ್ರಕಾಳಿ ಏಕಾದಶಿ ಅಂತ ಆಚರಣೆ ಮಾಡುತ್ತಾರೆ. ಭದ್ರಕಾಳಿ ದೇವಿಯ ಜಯಂತಿಯೂ ಇದೇ ದಿನ ಬಂದಿದೆ ಎಂಬ ನಂಬಿಕೆಯಿಂದ ದೇವಿಗೆ ವಿಶೇಷ ಪೂಜೆ ಮಾಡಿ ಸಂಪೂರ್ಣ ಉಪವಾಸ ಮಾಡುತ್ತಾರೆ. ಇನ್ನು ಒಡಿಸ್ಸಾದಲ್ಲಿ ಜಲಕ್ರೀಡೆ ಏಕಾದಶಿ ಎಂದು ಕರೆಯಲಾಗುತ್ತಿದ್ದು, ಜಗನ್ನಾಥಪುರಿಯಲ್ಲಿ ಜಗನ್ನಾಥನಿಗೆ ವಿಶೇಷ ಸೇವೆ ಮತ್ತು ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ. ಈ ಏಕಾದಶಿಯ ಅತ್ಯಂತ ದೊಡ್ಡ ಮಹತ್ವವೇನೆಂದರೆ ಪಿತೃಗಳಿಗೆ ಮೋಕ್ಷ ನೀಡುವ ಶಕ್ತಿ ಈ ಏಕಾದಶಿಯಲ್ಲಿದೆ. ನಮ್ಮ ಪೂರ್ವಜರಲ್ಲಿ ಕೆಲವರು ತಮ್ಮ ಜೀವನದಲ್ಲಿ ಮಾಡಿದ ಪಾಪಕರ್ಮಗಳಿಂದ ಶಾಂತಿ ಪಡೆಯದೆ ನರಳುತ್ತಿರಬಹುದು. ಕೆಲವರು ಸುಳ್ಳು ಸಾಕ್ಷಿ ಕೊಟ್ಟು, ಮೋಸ ಮಾಡಿ, ಪರಸ್ತ್ರೀ ಮೋಹದಲ್ಲಿ, ಅನ್ಯಾಯದಿಂದ ಅಥವಾ ಪಾಪಕರ್ಮಗಳಿಂದ ಸತ್ತಿದ್ದರೆ ಅವರಿಗೆ ಸುಲಭವಾಗಿ ಮೋಕ್ಷ ದೊರೆಯುವುದಿಲ್ಲ. ಅಂತಹ ಆತ್ಮಗಳು ಪಿಶಾಚಿ ಯೋನಿಯಲ್ಲಿ ಅಥವಾ ನರಕದಲ್ಲಿ ನರಳುತ್ತಿರಬಹುದು. ಅವರ ಕಷ್ಟದ ಪರಿಣಾಮ ಕುಟುಂಬದ ಮೇಲೂ ಬೀಳಬಹುದು. ಮನೆಯಲ್ಲಿ ಏಳಿಗೆ ಆಗದೆ, ಹಣದ ತೊಂದರೆ, ಆರೋಗ್ಯ ಸಮಸ್ಯೆ, ಮನಃಶಾಂತಿ ಇಲ್ಲದಿರುವುದು ಇತ್ಯಾದಿ ಸಮಸ್ಯೆಗಳು ಕಾಣಿಸಬಹುದು. ಅದಕ್ಕಾಗಿಯೇ ಅಪರ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ನಮ್ಮ ಪೂರ್ವಜರಿಗೆ ಮೋಕ್ಷ ನೀಡಬೇಕು ಎಂದು ಭಗವಂತನಲ್ಲಿ ಬೇಡಿಕೊಂಡರೆ ಅವರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ. ಈ ಕಾರಣದಿಂದ ಈ ಏಕಾದಶಿಯನ್ನು ಅತ್ಯಂತ ಪವಿತ್ರವಾದ ಪಿತೃಮೋಕ್ಷ ಏಕಾದಶಿ ಅಂತಲೂ ಕರೆಯುತ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಏಕಾದಶಿಯ ಮಹತ್ವವನ್ನು ವಿವರಿಸುವಂಥ ಒಂದು ಅದ್ಭುತವಾದಂಥ ಕತೆ ಬರುತ್ತದೆ. ಹಿಂದೆ ಮಹಿಧ್ವಜ ಎಂಬ ರಾಜನು ಬಹಳ ಧರ್ಮಿಷ್ಠನಾಗಿದ್ದ. ಆದರೆ ಅವನ ತಮ್ಮ ವಜ್ರಧ್ವಜನು ದುಷ್ಟನಾಗಿದ್ದು ಅಣ್ಣನ ಮೇಲೆ ಅಸೂಯೆ ಇಟ್ಟುಕೊಂಡಿದ್ದ. ಒಂದು ದಿನ ಅವನು ತನ್ನ ಅಣ್ಣನನ್ನು ಕೊಂದು ಅಶ್ವತ್ಥ ಮರದ ಕೆಳಗೆ ಹೂತು ಬಿಟ್ಟನು. ಕೆಟ್ಟ ರೀತಿಯಲ್ಲಿ ಸಾವನ್ನಪ್ಪಿದ ಕಾರಣ ಮಹಿಧ್ವಜನು ಪಿಶಾಚಿಯಾಗಿ ಅದೇ ಮರದ ಮೇಲೆ ವಾಸಿಸುತ್ತಾ ಜನರಿಗೆ ಕಷ್ಟ ಕೊಡಲು ಆರಂಭಿಸಿದನು. ಒಮ್ಮೆ ಧೂಮ್ರ ಎಂಬ ಮಹರ್ಷಿಗಳು ಆ ಮಾರ್ಗದಲ್ಲಿ ಬಂದಾಗ ತಮ್ಮ ತಪಶಕ್ತಿಯಿಂದ ಆ ಪಿಶಾಚಿಯ ಹಿಂದಿನ ಜನ್ಮದ ಕಥೆಯನ್ನು ತಿಳಿದುಕೊಂಡರು. ಮುಂದಿನ ದಿನ ಅಪರ ಏಕಾದಶಿ ಇದ್ದುದರಿಂದ ಅವರು ಅಲ್ಲೇ ಉಳಿದುಕೊಂಡು ಸಂಪೂರ್ಣ ಉಪವಾಸದಿಂದ ಏಕಾದಶಿ ವೃತ ಆಚರಿಸಿದರು. ಭಗವಂತ ವಿಷ್ಣುವನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿ ದ್ವಾದಶಿ ದಿನ ಆ ವೃತದ ಸಂಪೂರ್ಣ ಪುಣ್ಯವನ್ನು ಮಹಿಧ್ವಜನಿಗೆ ಅರ್ಪಿಸಿದರು. ಆಗ ಆ ಪಿಶಾಚಿ ತಕ್ಷಣ ಮುಕ್ತಿ ಪಡೆದು ವಿಷ್ಣು ಲೋಕಕ್ಕೆ ತೆರಳಿದನೆಂದು ಪುರಾಣಗಳು ಹೇಳುತ್ತವೆ. ಈ ಕಥೆ ಕೇಳಿದರೆ ಈ ಏಕಾದಶಿಯ ಶಕ್ತಿ ಎಷ್ಟು ಅಪಾರ ಎಂಬುದು ನಮಗೆ ತಿಳಿಯುತ್ತದೆ. ಈ ಏಕಾದಶಿಯನ್ನು ಆಚರಿಸಿದರೆ ಸಿಗುವ ಫಲಗಳು ಅಪಾರ.
ಪುಷ್ಕರ ಕ್ಷೇತ್ರದಲ್ಲಿ 3 ಬಾರಿ ಸ್ನಾನ ಮಾಡಿದ ಫಲ, ಗಂಗೆಯಲ್ಲಿ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಿದ ಪುಣ್ಯ, ಪ್ರಯಾಗದಲ್ಲಿ ಮಕರ ಸಂಕ್ರಾಂತಿ ಸಮಯದಲ್ಲಿ ಸ್ನಾನ ಮಾಡಿದ ಫಲ ಇವೆಲ್ಲವೂ ಈ ಏಕಾದಶಿ ವ್ರತದಿಂದ ದೊರೆಯುತ್ತದೆ. ಅನೇಕ ಜನ್ಮಗಳ ಪಾಪಗಳು ನಾಶವಾಗಿ ಜೀವನದಲ್ಲಿ ಶುಭ ಫಲಗಳು ಪ್ರಾರಂಭವಾಗುತ್ತವೆ. ಇನ್ನು ಅಪಾರ ಏಕಾದಶಿಯ ವ್ರತ ವಿಧಾನವನ್ನು ನೋಡೋದಾದರೆ, ಈ ವ್ರತವನ್ನು 3 ದಿನದ ವ್ರತ ಎಂದು ಕರೆಯುತ್ತಾರೆ. ದಶಮಿ, ಏಕಾದಶಿ ಮತ್ತು ದ್ವಾದಶಿ. ಇವಾಗ ನಾವು ದಶಮಿ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡೋಣ. ದಶಮಿ ದಿನ ಸಂಜೆಯಿಂದಲೇ ವ್ರತ ಆರಂಭವಾಗುತ್ತದೆ. ರಾತ್ರಿ ಊಟವನ್ನು ಬಿಟ್ಟು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಪ್ರಾಪ್ತೇ ವ್ರತಸ್ಥೋಹಂ ಜನಾರ್ದನ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ. ಅಂದರೆ, ಭಗವಂತನೇ, ನಾನು ನಿನ್ನ ವ್ರತ ಆರಂಭಿಸುತ್ತಿದ್ದೇನೆ, ಯಾವುದೇ ಅಡ್ಡಿ ಬಾರದಂತೆ ಕಾಪಾಡು ಎಂದು ಬೇಡಿಕೊಳ್ಳಬೇಕು. ಇನ್ನು ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಬೇಕು. ಮನೆಯವರಿಗೆ ಅಡಿಗೆ ಮಾಡಿ ಎಲ್ಲರ ಕೆಲಸ ಮುಗಿಸಿ ನಂತರ ಪೂಜೆಗೆ ಕುಳಿತುಕೊಳ್ಳಬೇಕು. ನಮ್ಮ ಪೂಜೆಯಿಂದ ಮನೆಯವರಿಗೆ ತೊಂದರೆ ಆಗಬಾರದು. ರಂಗೋಲಿ ಹಾಕಿ ಶಂಖ ಚಕ್ರ ಚಿಹ್ನೆ ಬಿಡಿಸಿ ಭಗವಂತನ ಚಿತ್ರ ಮುಂದೆ ದೀಪ ಹಚ್ಚಬೇಕು. ಶ್ರೀ ತ್ರಿವಿಕ್ರಮಾಯ ನಮಃ ಎಂದು ಆಹ್ವಾನಿಸಬೇಕು. ಆಮೇಲೆ ಏಕಾದಶ್ಯಾಂ ನಿರಾಹಾರಃ ಸ್ಥಿತ್ವಾತ್ಹಣಿ ಪರೇಹಂ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಭವ ಎಂದು ಸಂಕಲ್ಪ ಮಾಡಬೇಕು. ಪೂಜೆಯ ವಿಧಾನವನ್ನು ನೋಡೋದಾದರೆ, ಮೊದಲು ಗಣಪತಿ ಸ್ಮರಣೆ ಮಾಡಬೇಕು. ಗಜಾನನಂ ಭೂತ ಗಣಾದಿ ಸೇವಿತಂ ಅಂತ. ನಂತರ ವಿಷ್ಣು ಧ್ಯಾನ ಮಾಡಬೇಕು. ಶಾಂತಾಕಾರಂ ಭುಜಗಶಯನಂ ಅಂತ ಎಂದು ಧ್ಯಾನ ಮಾಡಿ ಪೂಜೆ ಪ್ರಾರಂಭಿಸಬೇಕು. ತುಳಸಿ ದಳಗಳಿಂದ ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ಹೇಳಿ ಅರ್ಚನೆ ಮಾಡಬೇಕು. ಸಾಧ್ಯವಾದಷ್ಟು ಉಪವಾಸ ಪಾಲಿಸಬೇಕು. ನಿರಾಹಾರ ಸಾಧ್ಯವಾಗದಿದ್ದರೆ ಹಾಲು, ಹಣ್ಣು, ಫಲಾಹಾರ ತೆಗೆದುಕೊಳ್ಳಬಹುದು. ಆದರೆ ಮನಸ್ಸು ಭಗವಂತನಲ್ಲೇ ಇರಬೇಕು. ಇನ್ನು ದ್ವಾದಶಿ ದಿನ, ಮುಂದಿನ ದಿನ ಬೆಳಿಗ್ಗೆ ಅಜ್ಞಾನತಿಮಿರಾಂಧಸ್ಯ ವ್ರತೇನಾನೇನ ಕೇಶವ ಎಂದು ಪ್ರಾರ್ಥಿಸಿ ನೈವೇದ್ಯ ಸಮರ್ಪಿತ ವ್ರತ ಮುಗಿಸಬೇಕು. ನಂತರ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಎಂದು ಹೇಳಿ ನನ್ನಿಂದಾದ ತಪ್ಪುಗಳನ್ನು ಕ್ಷಮಿಸು. ಈ ವ್ರತದ ಪುಣ್ಯ ನನ್ನ ಕುಟುಂಬ ಮತ್ತು ಪೂರ್ವಜರಿಗೆ ಲಭಿಸಲಿ ಎಂದು ಭಗವಂತನಲ್ಲಿ ಬೇಡಬೇಕು. ಸ್ನೇಹಿತರೆ, ಅಪರ ಏಕಾದಶಿ ಕೇವಲ ಒಂದು ಉಪವಾಸವಲ್ಲ, ಇದು ಪಾಪ ನಿವಾರಣೆ ಮಾಡುವ, ಪಿತೃಗಳಿಗೆ ಮೋಕ್ಷ ನೀಡುವ, ಕುಟುಂಬದಲ್ಲಿ ಧನ, ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ತರಿಸುವ ಮಹಾಪವಿತ್ರ ವ್ರತವಾಗಿದೆ. ಏಕಾದಶಿಯ ಉಪವಾಸ ಎಂದರೆ ಕೇವಲ ಊಟ ಬಿಡೋದು ಮಾತ್ರ ಅಲ್ಲ, ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧ ಮಾಡಿಕೊಂಡು ಭಗವಂತನ ಭಕ್ತಿಯಲ್ಲಿ ಇರುವುದು ನಿಜವಾದ ಏಕಾದಶಿ ವ್ರತ. ಉಪವಾಸವನ್ನು ಶ್ರದ್ಧೆ, ಭಕ್ತಿ ಮತ್ತು ನಿಯಮದಿಂದ ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ಈಗ ಅಪರ ಏಕಾದಶಿಯ ಉಪವಾಸವನ್ನು ಹೇಗೆ ಸರಿಯಾಗಿ ಆಚರಣೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ದಶಮಿ ದಿನದಿಂದಲೇ ವ್ರತ ಆರಂಭ ಮಾಡಬೇಕು. ಏಕಾದಶಿಗೆ ಮುಂಚಿನ ದಿನವೇ ದಶಮಿ. ಈ ದಿನದಿಂದಲೇ ನಿಯಮ ಆರಂಭವಾಗುತ್ತದೆ. ದಶಮಿ ದಿನ ಸಾಯಂಕಾಲದ ನಂತರ ಸಾಧ್ಯವಾದಷ್ಟು ಲಘು ಆಹಾರ ಸೇವಿಸಬೇಕು. ಹೆಚ್ಚು ಖಾರ, ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆ ಮಾಡದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಭಗವಂತನ ನಾಮಸ್ಮರಣೆ ಮಾಡಬೇಕು. ರಾತ್ರಿ ಭಗವಂತನ ಮುಂದೆ ಕೈ ಮುಗಿದು ಹೀಗೆ ಸಂಕಲ್ಪ ಮಾಡಿಕೊಳ್ಳಿ: ಭಗವಂತನೇ, ನಾಳೆ ಬರುವ ಅಪರ ಏಕಾದಶಿಯನ್ನು ನಾನು ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದೇನೆ. ಯಾವುದೇ ವಿಘ್ನ ಬಾರದಂತೆ ಕಾಪಾಡು. ದಶಮಿ ದಿನ ರಾತ್ರಿ ಊಟ ಮಾಡದೇ ಇದ್ದರೆ ಇನ್ನೂ ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಏಕಾದಶಿಯ ದಿನ ಏನು ಮಾಡಬೇಕಾದ್ದು ಅಂತ ನೋಡೋದಾದರೆ, ಬೆಳಿಗ್ಗೆ ಬೇಗ ಏಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆ ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಬೇಕು. ಮನೆಯಲ್ಲಿ ಶುದ್ಧತೆ ಇರಬೇಕು. ಸ್ವಚ್ಛವಾದ ಬಟ್ಟೆ ಧರಿಸಿ ಭಗವಂತ ವಿಷ್ಣುವಿನ ಮುಂದೆ ಕುಳಿತು ಪ್ರಾರ್ಥನೆ ಮಾಡಬೇಕು. ಇನ್ನು ಸಂಕಲ್ಪ ಮಾಡುವುದು ಹೇಗೆ ಅಂತ ನೋಡೋದಾದರೆ, ಭಗವಂತನ ಮುಂದೆ ಕೈ ಮುಗಿದು ಹೀಗೆ ಹೇಳಬೇಕು: ಇಂದು ನಾನು ಅಪರ ಏಕಾದಶಿ ಉಪವಾಸವನ್ನು ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ, ಪೂರ್ವಜರಿಗೆ ಮತ್ತು ನನಗೆ ಶುಭವಾಗಲಿ ಅಂತ. ಈ ಸಂಕಲ್ಪ ತುಂಬ ಮುಖ್ಯವಾಗಿರುತ್ತದೆ. ಮನಸ್ಸಿನಲ್ಲಿ ನಂಬಿಕೆ ಇರಬೇಕು. ಇನ್ನು ಉಪವಾಸ ಮಾಡುವಾಗ ವಿಧಾನಗಳಿವೆ. ಯಾವುವು ಅಂತ ನೋಡೋದಾದರೆ, ಪ್ರತಿಯೊಬ್ಬರೂ ಆರೋಗ್ಯ ಮತ್ತು ಶಕ್ತಿಗೆ ತಕ್ಕಂತೆ ಉಪವಾಸ ಮಾಡಬಹುದು. ನಿರ್ಜಲ ಉಪವಾಸ ಅಂದರೆ ನೀರು ಕೂಡ ಕುಡಿಯದೆ ಸಂಪೂರ್ಣ ಉಪವಾಸ ಮಾಡುವುದು. ಇದು ಅತ್ಯಂತ ಕಠಿಣ ಮತ್ತು ಅತ್ಯಂತ ಪುಣ್ಯಕರ ಉಪವಾಸವಾಗಿದೆ. ನಿರಾಹಾರ ಉಪವಾಸ, ಊಟ ಮಾಡದೆ ಕೇವಲ ನೀರು ಮಾತ್ರ ಸೇವಿಸುವುದು. ಇನ್ನು ಫಲಾಹಾರ ಉಪವಾಸ, ಹಣ್ಣು, ಹಾಲು, ತೆಂಗಿನಕಾಯಿ,
ನೀರು, ಪಾನಕ ಇತ್ಯಾದಿ ಸೇವಿಸಿ ಉಪವಾಸ ಮಾಡುವುದು. ಹೆಚ್ಚಿನ ಜನರು ಈ ವಿಧಾನವನ್ನು ಅನುಸರಿಸುತ್ತಾರೆ. ಸಾತ್ವಿಕ ಉಪವಾಸ. ಇನ್ನು ಅಕ್ಕಿ, ಗೋಧಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಬಿಡಿಸಿ ಸಾಬುದಾನ, ಹಣ್ಣು, ಹಾಲು ಇತ್ಯಾದಿ ತೆಗೆದುಕೊಳ್ಳಬಹುದು. ಭಗವಂತನಿಗೆ ಪ್ರೀತಿಯವಾದದ್ದು ಭಕ್ತಿ. ಆರೋಗ್ಯಕ್ಕೆ ತೊಂದರೆ ಇದ್ದರೆ ಬಲವಂತವಾಗಿ ನಿರ್ಜಲ ಉಪವಾಸ ಮಾಡಬೇಕೆಂದು ಇಲ್ಲ. ಇನ್ನು ಏಕಾದಶಿಯ ದಿವಸ ಏನು ಮಾಡಬೇಕು ಅಂತ ನೋಡೋದಾದರೆ ವಿಷ್ಣು ನಾಮ ಸ್ಮರಣೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಅಂತ ಜಪ ಮಾಡಬೇಕು. ವಿಷ್ಣು ಸಹಸ್ರನಾಮ ಪಠಿಸಬೇಕು. ತುಳಸಿ ಅರ್ಚನೆ ಮಾಡಬೇಕು. ಬಡವರಿಗೆ ದಾನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದಿನವಿಡೀ ಸಾತ್ವಿಕ ಚಿಂತನೆ ಇರಬೇಕು. ಇನ್ನು ಏನು ಮಾಡಬಾರದು ಅಂತ ನೋಡೋದಾದರೆ ಕೋಪ ಮಾಡಿಕೊಳ್ಳಬಾರದು, ಸುಳ್ಳು ಮಾತನಾಡಬಾರದು, ಯಾರನ್ನೂ ನೋಯಿಸಬಾರದು, ಮಾಂಸಾಹಾರ, ಮದ್ಯ ಸೇವನೆ ಮಾಡಬಾರದು, ಜಗಳ, ಕೆಟ್ಟ ಮಾತು ಬೇಡ, ಹೆಚ್ಚು ನಿದ್ರೆ ಮಾಡಬಾರದು. ಇನ್ನು ಏಕಾದಶಿಯ ದಿವಸ ಏನು ಮಾಡಬೇಕು ಅಂತ ನೋಡೋದಾದರೆ ಸಾಧ್ಯವಾದರೆ ರಾತ್ರಿ ಭಗವಂತನ ಭಜನೆ, ವಿಷ್ಣು ಕಥೆ, ನಾಮಸ್ಮರಣೆ ಮಾಡಬೇಕು. ಕೆಲವರು ಏಕಾದಶಿ ದಿನ ಜಾಗರಣೆ ಕೂಡ ಮಾಡುತ್ತಾರೆ. ಇದು ತುಂಬ ಪುಣ್ಯಕರ. ಇನ್ನು ದ್ವಾದಶಿ ದಿನ ಪಾರಣೆ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಮುಂದಿನ ದಿನ ದ್ವಾದಶಿ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮುಗಿಸಿ ಭಗವಂತನಿಗೆ ನೈವೇದ್ಯ ತೋರಿಸಬೇಕು. ನಂತರ ತುಳಸಿ ನೀರು ಅಥವಾ ಪ್ರಸಾದ ತೆಗೆದುಕೊಂಡು ಉಪವಾಸ ಮುಗಿಸಬೇಕು. ಇದನ್ನೇ ಪಾರಣೆ ಅಂತ ಕರೀತಾರೆ. ಪಾರಣೆ ಮಾಡುವಾಗ ಹೀಗೆ ಪ್ರಾರ್ಥಿಸಬೇಕು: ಭಗವಂತನೇ, ನನ್ನಿಂದಾದ ತಪ್ಪುಗಳನ್ನು ಕ್ಷಮಿಸು. ಈ ಋತದ ಪುಣ್ಯ ನನ್ನ ಕುಟುಂಬಕ್ಕೂ ಮತ್ತು ಪೂರ್ವಜರಿಗೂ ತಲುಪಲಿ ಅಂತ ಕೇಳಿಕೊಳ್ಳಬೇಕು. ಉಪವಾಸದ ನಿಜವಾದ ಅರ್ಥವನ್ನು ನೋಡೋದಾದರೆ ಸ್ನೇಹಿತರೆ, ಉಪವಾಸ ಅಂದರೆ ಕೇವಲ ಹೊಟ್ಟೆ ಖಾಲಿ ಇಡುವುದಲ್ಲ, ಮನಸ್ಸನ್ನು ಕೆಟ್ಟ ಚಿಂತನೆಗಳಿಂದ ದೂರ ಇಟ್ಟು ಭಗವಂತನ ಹತ್ತಿರ ಇರುವುದು ನಿಜವಾದ ಉಪವಾಸ. ಭಕ್ತಿಯಿಂದ ಮಾಡಿದ ಒಂದು ಸಣ್ಣ ಉಪವಾಸವು 1000 ಪೂಜೆಗಳಿಗೆ ಸಮಾನ ಫಲ ಕೊಡುತ್ತದೆ. ಇನ್ನು ನಾನು ಕೊಟ್ಟಿರುವಂತಹ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಟ್ಟಿರುವ ಏಕಾದಶಿಯ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.